ಮುಗಿಯದ ಬಂಧನ ಭಾಗ 16. ಶ್ರೀಮತಿ ಪವಿತ್ರ, ನೀವು ಹಿರಿಯ ರಾಜಾರತ್ನಂ ಅವರ ಅಂತ್ಯಕಾಲಕ್ಕಾಗಿ ಕಾಯ್ತಾ ಇದ್ದೀರಾ ಅನ್ಸುತ್ತೆ ಎಂದು ಅಶ್ವಿನಿ ಅತ್ಯಂತ ಕಟುವಾಗಿ ಹೇಳಿ ಜಯಂತ್ನ ವಿನಂತಿಯನ್ನು ಲೆಕ್ಕಿಸದೆ ಅಲ್ಲಿಂದ ಹೊರಡಲು ತಿರುಗಿದ್ಲು. ಆದರೆ ಅವಳು ಬಾಗಿಲಿನ ಹೊಸ್ತಿಲು ದಾಟುವ ನಿರ್ಣಾಯಕ ಕ್ಷಣದಲ್ಲಿ ಅನಿರೀಕ್ಷಿತವಾಗಿ ಯಾರೋ ಒಬ್ಬರು ಬಲಿಷ್ಠವಾದ ಕೈ ಅವಳ ಮಣಿಕಟ್ಟನ್ನು ಅತ್ಯಂತ ಗಟ್ಟಿಯಾಗಿಳಿತು. ಅಶ್ವಿನಿ ತೀವ್ರ ಕಿರಿಕಿರಿಯಿಂದ ತನ್ನ ಹುಬ್ಬುಗಳನ್ನು ಗಂಟಾಕೊಂಡು ಯಾರಂತ ನೋಡೋಕ್ಕೆ ತಕ್ಷಣ ತಿರುಗ್ತಾಳೆ. ಅವಳ ಕಣ್ಣೆದುರು ಸುಹಾಸ್ನ ಭಾವಶೂನ್ಯ ಕಣ್ಣು, ಸುಂದರ ಮುಖ ಪ್ರತ್ಯಕ್ಷವಾಗಿತ್ತು. ಅವನ ಆ ಹಠಾತ್ ಸ್ಪರ್ಶದಿಂದ ಅವಳ ಹೃದಯದಲ್ಲಿ ಒಮ್ಮೆಲೆ ಆಘಾತ, ತಳಮಳ ತುಂಬಿ ಹೋಯಿತು. ಅವಳು ಅವನ ಕಣ್ಣುಗಳನ್ನು ದಿಟ್ಟಿಸುತ್ತಾ, ಇದೇನು ಸುಹಾಸ್, ಇದರ ಅರ್ಥವೇನು, ನನ್ನ ದಾರಿ ಬಿಡು ಅಂತ ರೋಷದಿಂದ ನುಡಿದಿದ್ಲು. ಸುಹಾಸ್ ಅಶ್ವಿನಿಯ ಆ ಮಾತುಗಳಿಗೆ ತಕ್ಷಣ ಪ್ರತಿಕ್ರಿಯಿಸಲಿಲ್ಲ. ಅವಳ ಮಣಿಕಟ್ಟನ್ನು ತನ್ನ ಹಿಡಿತದಲ್ಲಿಯೇ ಇಟ್ಕೊಂಡು ಅವಳನ್ನು ಮೆಲ್ಲನೆ ತನ್ನ ಕಡೆಗೆ ಎಳೆದು ಸ್ಥಿರವಾಗಿ ನಿಲ್ಲಿಸ್ತಾನೆ. ನಂತರ ಅವನು ಅಲ್ಲೇ ಆಘಾತದಿಂದ ನಿಂತಿದ್ದ ಪವಿತ್ರಾಳ ಕಡೆಗೆ ತನ್ನ ತಣ್ಣನೆಯ ತೀಕ್ಷ್ಣವಾದ ನೋಟವನ್ನು ತಿರುಗಿಸಿ ಅತ್ಯಂತ ಕಠಿಣ ಧ್ವನಿಯಲ್ಲಿ ಆದೇಶಿಸ್ತಾನೆ, ಪವಿತ್ರ, ತಕ್ಷಣವೇ ಇವರಲ್ಲಿ ಕ್ಷಮೆಯಾಚಿಸು. ಅದನ್ನು ಕೇಳಿ ಪವಿತ್ರ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ತನ್ನದೇ ಅಣ್ಣನಂತಿರುವ ಸುಹಾಸ್ ಈ ಅಪರಿಚಿತ ಹೆಣ್ಣಿನ ಪರವಾಗಿ ನಿಂತು ತನಗೆ ಆಜ್ಞಾಪಿಸ್ತಿರುವುದು ಅವಳಿಗೆ ನಂಬಕ್ಕಾಗಲಿಲ್ಲ. ಸುಹಾಸಣ್ಣ, ನೀನು ಅಸಲಿಗೆ ಏನು ಹೇಳ್ತಿದ್ಯಾ? ನಾನು ಕ್ಷಮೆ ಕೇಳಬೇಕಾ ಅಂತ ತೊದಲಿದ್ಲು. ಸುಹಾಸ್ ಅವಳನ್ನು ಇಡೀ ಕೋಣೆಯನ್ನು ನಡಗಿಸುವಂತಹ ತನ್ನ ಘನತೆಯಿಂದ ಮತ್ತು ರೌದ್ರಾವತರದಿಂದ ನೋಡಿ ಮುದಲಿಸಿದ್ದನು. ಹಿರಿಯ ರಾಜಾರತ್ನಂ ಅವರ ಆರೋಗ್ಯದ ಸ್ಥಿತಿ ಈಗ ಅತ್ಯಂತ ಗಂಭೀರವಾಗಿದೆ ಪವಿತ್ರ. ಒಂದು ವೇಳೆ ಯಾರಾದರೂ ಜಗತ್ತಿನಲ್ಲಿ ಅವರನ್ನು ಬದುಕಿಸಲು ಸಾಧ್ಯವಿದ್ದರೆ ಆ ವ್ಯಕ್ತಿ ಈಗಲೇ ಚಿಕಿತ್ಸೆ ಆರಂಭಿಸಬೇಕಾಗಿತ್ತು. ಯಾಕಂದರೆ ನೀನು ಮತ್ತು ಕಾವ್ಯ ಸೇರಿ ಈಗಾಗಲೇ ದೇಶದ ಒಳಗಿರುವ ವಿದೇಶಗಳಲ್ಲಿರುವ ಎಲ್ಲ ಪ್ರಸಿದ್ಧ ಆಧುನಿಕ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಾಗಿದೆ. ಆದರೆ ಯಾರ ಕೈಯಿಂದಲೂ ಕೂಡ ಅವರನ್ನು ಚೇತರಿಸಿಕೊಳ್ಳುವಂತೆ ಮಾಡೋಕ್ಕೆ ಸಾಧ್ಯವೇ ಆಗಿಲ್ಲ. ಯಾರಿವತ್ತು ಜೀವ ಉಳಿಸುವ ಗ್ಯಾರಂಟಿ ನೀಡಲಿಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಅವನ ಉಗ್ರ ರೂಪ, ತಾರ್ಕಿಕ ಮಾತುಗಳಿಂದ ದಿಗ್ಭ್ರಮೆಗೊಂಡ ಪವಿತ್ರ ಒಳಗಿನ ತೀವ್ರ ಭಯದಿಂದ ತಲೆ ತಗ್ಗಿಸಿ ಸುಮ್ಮನೆ ನಿಂತ್ಕೊಂತಾಳೆ. ಸುಹಾಸ್ ಒಂದು ಕ್ಷಣ ಮೌನವಾಗಿ ನಿಲ್ತಾನೆ. ತನ್ನ ಹಿಡಿತದಲ್ಲಿದ್ದ ಅಶ್ವಿನಿಯ ಮುಖವನ್ನು ಆಳವಾಗಿ ನೋಡ್ತಾ ಇದ್ದಾನೆ. ನಂತರ ಮತ್ತೆ ಪವಿತ್ರಾಳ ಕಡೆಗೆ ತಿರುಗಿ ತನ್ನ ಮಾತು ಮುಂದುವರಿಸ್ತಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನೆ ನಡೆಸಿರುವಂಥ ಈ ಡಾಕ್ಟರ್ ಅಶ್ವಿನಿ, ಡಾಕ್ಟರ್ ಜಾರ್ವಿಸ್ ಅವರಿಗೆ ನಮ್ಮ ರಾಜರತ್ನ ಕುಟುಂಬಕ್ಕೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಅವರು ಕೇವಲ ಜಯಂತ್ನ ವಿನಂತಿಗೆ ಮನ್ನಣೆ ನೀಡಿ ಇಲ್ಲಿಗೆ ಬಂದದ್ದು ಹಿರಿಯ ರಾಜಾರತ್ನಂ ಅವರಿಗೆ ಚಿಕಿತ್ಸೆ ನೀಡಲು ಮಾತ್ರ. ನಿಮಗೆ ಅವರ ಚಿಕಿತ್ಸಾ ವಿಧಾನದ ಮೇಲೆ ನಂಬಿಕೆ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಒಬ್ಬ ದಕ್ಷ ವೈದ್ಯೆಯನ್ನು ದೈಹಿಕವಾಗಿ ತಳ್ಳಿ ಅವರನ್ನು ನೋಯಿಸುವ ಯಾವುದೇ ಹಕ್ಕು ನಿನಗಿಲ್ಲ. ರಾಜಾರತ್ನಂ ಕುಟುಂಬದಲ್ಲಿ ಹಿರಿಯರು ನಿನಗೆ ಕಲಿಸಿದ ಶಿಷ್ಟಾಚಾರ, ಸಂಸ್ಕಾರ ಹೀಗೆ ಇರುವುದೇ? ಈಗಲೇ ಈ ಕ್ಷಣವೇ ನಿನ್ನ ನಡವಳಿಕೆಗೆ ಇದರಲ್ಲಿ ಕ್ಷಮೆಯಾಚಿಸು ಅಂತ ಗರ್ಜಿಸ್ತಾನೆ. ಪಕ್ಕದಲ್ಲೇ ನಿಂತಿದ್ದ ಜಯಂತ್ ಕೂಡ ಸುಹಾಸ್ನ ಈ ಆವೇಶದ ನಡವಳಿಕೆಯನ್ನು ನೋಡಿ ತೀವ್ರ ಅಪನಂಬಿಕೆಯಿಂದ ಮತ್ತು ಆಘಾತದಿಂದ ತಲೆ ತಿರುಗಿದಂತಾಗುತ್ತೆ. ನನಗೆ ನಿಜಕ್ಕೂ ಇದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ವ್ಯವಹಾರ, ಕುಟುಂಬದ ವಿಷಯದಲ್ಲಿ ಅತ್ಯಂತ ಕಠಿಣವಾಗಿ ದೂರವಾಗಿರ್ತಿದ್ದ ಸುಹಾಸ ತನಗೆ ಯಾವುದೇ ಪರಿಚಯ ಇಲ್ಲದೆ ಇರುವಂಥ ಈ ಅಪರಿಚಿತ ವೈದ್ಯಗಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಂಡು ತನ್ನದೇ ತಂಗಿ ವಿರುದ್ಧ ನಿಲ್ತಾ ಇದ್ದಾನೆ ಅಂತ ಜಯಂತ್ ಮನದಲ್ಲೇ ಯೋಚಿಸ್ತಾ ಇದ್ದಾನೆ. ಆದರೆ ಸುಹಾಸ್ ಹೇಳಿದ ಪ್ರತಿಯೊಂದು ಮಾತು 100ಕ್ಕೆ 100 ನಿಜ ಆಗಿತ್ತು. ಪವಿತ್ರ ಯಾವುದೇ ಕಾರಣವಿಲ್ಲದೆ ಡಾಕ್ಟರ್ ಅಶ್ವಿನಿಯವರನ್ನು ಹೊರಗೆಸೆಯಲು ಯತ್ನಿಸಿ ದೊಡ್ಡ ತಪ್ಪು ಮಾಡಿಬಿಟ್ಲು. ಸುಹಾಸ್ ಸ್ವತಃ ಅಶ್ವಿನಿಯ ಬೆಂಬಲಕ್ಕೆ ನಿಂತಿರುವುದು ಇಡೀ ಕೋಣೆಯಲ್ಲಿದ್ದ ವೈದ್ಯಕೀಯ ತಂಡದ ಬಾಯಿ ಮುಚ್ಚಿಸಿದೆ. ಪವಿತ್ರ ಈಗ ಸುಹಾಸ್ನ ಮಾತಿಗೆ ಎದುರಿ ಅಶ್ವಿನಿಯ ಬಳಿ ಕ್ಷಮೆ ಕೇಳ್ತಾಳಾ? ಇದೇ ಸಮಯದಲ್ಲಿ ರಾಜಾರತ್ನಂ ಮಹಲಿಗೆ ಎಂಟ್ರಿ ಕೊಡ್ತಾ ಇರುವಂತಹ ವಿಲನ್ ಕಾವ್ಯ ಸುಹಾಸ್ ಅಶ್ವಿನಿಯ ಮಣಿಕಟ್ಟು ಹಿಡಿದಿರುವುದನ್ನು ನೋಡಿದ್ರೆ ಅವಳ ರಿಯಾಕ್ಷನ್ ಹೇಗಿರ್ತದೆ? ಸುಹಾಸ್ನ ರೌದ್ರಾವತಾರದ ನಂತರ ಕೋಣೆಯಲ್ಲಿದ್ದ ಯಾರೋ ಒಬ್ಬರು ಅಶ್ವಿನಿಗೆ ಕನಿಷ್ಠ ತೊಂದರೆ ನೀಡುವಂತಹ ಧೈರ್ಯವನ್ನು ಮಾಡಲಿಲ್ಲ. ಇದರಿಂದಾಗಿ ಅಶ್ವಿನಿಯ ಅತ್ಯಂತ ಸಂಕೀರ್ಣವಾದ ವೈದ್ಯಕೀಯ ಚಿಕಿತ್ಸೆ ತುಂಬ ಸರಾಗವಾಗಿ ಮುಂದುವರಿತು. ಸ್ವಲ್ಪ ಹೊತ್ತಿನಲ್ಲೇ ಹಿರಿಯ ರಾಜಾರತ್ನಂ ಅವರ ಜರ್ಜರಿತ ಎದೆಯ ಭಾಗಕ್ಕೆ ಅತ್ಯಂತ ನಿಖರವಾಗಿ 12 ಬೆಳ್ಳಿ ಸೂಜಿಗಳನ್ನು ಚುಚ್ಚಿ ಸೇರಿಸಲಾಯಿತು. ಇಡೀ ಪ್ರಕ್ರಿಯೆಯುದ್ದಕ್ಕೂ ಅಶ್ವಿನಿ ತನ್ನ ಸಂಪೂರ್ಣ ಗಮನವನ್ನು ಶಾಂತವಾಗಿ ಸದ್ದಿಲ್ಲದೆ ವೃದ್ಧನಿಗೆ ಚಿಕಿತ್ಸೆ ನೀಡುವುದರ ಮೇಲಷ್ಟೇ ಕೇಂದ್ರೀಕರಿಸಿದ್ಲು.
ವಾಸ್ತವವಾಗಿ ಅವಳು ತನ್ನ ಚಿಕಿತ್ಸೆಯಲ್ಲಿ ಎಷ್ಟು ಗಾಢವಾಗಿ ಮಗ್ನಳಾಗಿದ್ಲು ಅಂದರೆ ಸುಹಾಸ್ ಇಡೀ ಸಮಯ ತನ್ನ ರೆಪ್ಪೆ ಇಕ್ಕದೆ ನೋಡ್ತಿರುವುದನ್ನು ಅವಳು ನೋಡ್ತಿದ್ಲು. ಕೆಳಗಿನ ಕೋಣೆಯಲ್ಲಿದ್ದಾಗ ಸುಹಾಸ್ ಅವಳ ಅಂತಾರಾಷ್ಟ್ರೀಯ ಪ್ರಮಾಣ ಪತ್ರಗಳನ್ನು ಅತ್ಯಂತ ಆಳವಾಗಿ ಓದಿದ್ದ. ಅದರಲ್ಲಿ ಯಾವುದೇ ರೀತಿಯ ತಪ್ಪುಗಳಿರಲಿಲ್ಲ. ಕಳೆದ 6 ವರ್ಷಗಳ ಅವನ ನಿಗೂಢ ಜೀವನ ಎಷ್ಟು ಸವಾಲುಗಳಿಂದ ಕೂಡಿತ್ತು ಊಹಿಸಲು ಸರ್ಟಿಫಿಕೇಟ್ಗಳೇ ಸಾಕ್ಷಿ. ಆದಾಗ್ಯೂ ಸುಹಾಸ್ ಅಶ್ವಿನಿಯ ವೃತ್ತಿಪರ ಮುಖವನ್ನು ಕಣ್ಣಾರೆ ನೋಡ್ತಾ ಇರೋವಂಥದ್ದು ಇದೇ ಮೊದಲ ಬಾರಿ. ಅವಳು ತನ್ನ ಕೆಲಸವನ್ನು ಮಾಡುವಾಗ ಇಡೀ ಜಗತ್ತನ್ನೇ ಮರೆತು ಗಮನ ಹರಿಸ್ತಾ ಇದ್ದಾಳೆ. ಅವಳ ನುರಿತ ಕೈಗಳ ಚಲನವಲನಗಳಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಇರಲಿಲ್ಲ. ಸುಹಾಸ್ ಅಶ್ವಿನಿಯಲ್ಲಿ ಈ ರೀತಿಯಾದ ಅದ್ಭುತ ಜ್ಞಾನ ಗಾಂಭೀರ್ಯವನ್ನ ಹಿಂದೆಂದೂ ನೋಡಿರಲಿಲ್ಲ. ಅವಳ ಅದ್ಭುತ ರೂಪವನ್ನು ನೋಡುತ್ತಿದ್ದಂತೆ ಸುಹಾಸ್ನ ಕಠಿಣ ಹೃದಯದಲ್ಲಿ ವರ್ಣಾತೀತವಾದ ಒಂದು ಗೌರವದ ಭಾವನೆ ಒಮ್ಮೆಲೆ ಉಕ್ಕಿ ಹರಿತು. ಅವಳ ಪಕ್ಕದಲ್ಲೇ ನಿಂತಿದ್ದ ಜಯಂತ್ ಅವಳು ತನ್ನ ಅಜ್ಜನ ದೇಹಕ್ಕೆ ಸೂಜಿಗಳನ್ನು ಚುಚ್ಚುತ್ತಾ ಇರುವಂಥದ್ದು ಮತ್ತು ಅವಳು ಹಾಗೆ ಮಾಡುವಾಗ ಅವಳ ಮುಖದ ಮೇಲಿದ್ದ ಅಚಲವಾದ ದೃಢತೆಯನ್ನು ಅತ್ಯಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಹಿರಿಯ ರಾಜರತ್ನ ಅವರ ದೇಹಕ್ಕೆ ಯಶಸ್ವಿಯಾಗಿ 12 ಸೂಜಿಗಳನ್ನು ಸೇರಿಸಿದ ನಂತರ ಬಹುಶಃ ಅಜ್ಜ ಕಠಿಣ ಸ್ಥಿತಿಯಿಂದ ಬದುಕುಳಿಯಬಹುದು ಅನ್ನೋ ಸಣ್ಣದೊಂದು ಆಶಾಕಿರಣ ಅವನ ಮನಸ್ಸಲ್ಲಿ ಹುಟ್ಟುತ್ತೆ. ಅವಳು ತನ್ನ ಮೊದಲ ಬೆಳ್ಳಿ ಸೂಜಿಯನ್ನು ಚುಚ್ಚಿದಾಗ ಅಲ್ಲಿದ್ದ ವೈದ್ಯಕೀಯ ತಂಡದಂತೆ ಜಯಂತ್ ಕೂಡ ಮೊದಲು ಅದನ್ನು ಹಾಸ್ಯಾಸ್ಪದ ಮತ್ತು ಮೂರ್ಖತನದ ಚಿಕಿತ್ಸೆ ಅಂತಾನೆ ಭಾವಿಸ್ತಾ. ಆದರೆ ಕ್ಷಣದಲ್ಲಿ ಅವಳ ಕಣ್ಣುಗಳಲ್ಲಿದ್ದ ಅಚಲವಾದ ಆತ್ಮವಿಶ್ವಾಸ ಮತ್ತು ಮುಖಭಾವವನ್ನು ನೆನಪಿಸಿಕೊಂಡಾಗ ಅವನು ಅವಳನ್ನು ಹೇಗೋ ಮನಸ್ಸಾರೆ ನಂಬಬಹುದೆಂತ ನಿರ್ಧರಿಸ್ತಾಳೆ. ಹಾಗಾಗಿ ಪವಿತ್ರ ಅವಳನ್ನು ತಳೆದಾಗಲೂ ಅವಳು ಇಲ್ಲೇ ಇದ್ದು ಚಿಕಿತ್ಸೆ ಮುಂದುವರಿಸಬೇಕಂತ ಅವನು ತೀವ್ರವಾಗಿ ಒತ್ತಾಯಿಸ್ತಾನೆ. ಅಶ್ವಿನಿ ಆ ಸೂಜಿಗಳನ್ನು ಅತ್ಯಂತ ಕೌಶಲ್ಯದಿಂದ ಶಾಂತವಾಗಿ ಬಳಸೋದನ್ನು ಕಣ್ಣಾರಿ ನೋಡಿದಾಗ ಅವಳು ಖಂಡಿತವಾಗಿಯೂ ತನ್ನ ಅಜ್ಜನನ್ನು ಸಾವು ಗೆದ್ದು ತರಬಲ್ಲಳು ಅನ್ನುವಂತಹ ಅಚಲವಾದ ವಿಶ್ವಾಸ ಜಯಂತ್ಗೆ ಈಗ 100ಕ್ಕೆ 100ರಷ್ಟು ಹೆಚ್ಚಾಗುತ್ತೆ. ಅವಳು ಸೂಜಿಗಳಿಂದ ಚುಚ್ಚಿದ ಪ್ರತಿಯೊಂದು ಸ್ಥಳವೂ ವೈದ್ಯಕೀಯ ಲೋಕದಲ್ಲೇ ಅತ್ಯಂತ ಅಪಾಯಕಾರಿ ಮತ್ತು ಸೂಕ್ಷ್ಮವಾದ ಆಕ್ಯುಪಂಕ್ಚರ್ ಪಾಯಿಂಟ್ಗಳಾಗಿದ್ದು ಎಂಬುದನ್ನು ಅವನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಅಲ್ಲೊಂದು ಸಣ್ಣ ಮಿಲಿಮೀಟರ್ ತಪ್ಪು ಮಾಡಿದ್ರೂ ಅವಳ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುವುದಷ್ಟೇ ಅಲ್ಲದೆ ಹಿರಿಯ ರಾಜರತ್ನಂ ಅವರ ಜೀವವೇ ಈ ಕ್ಷಣದಲ್ಲಿ ನಷ್ಟ. ಆದರೆ ತನ್ನ ಮೇಲೆ ತನಗಿರುವ ಅಚಲವಾದ ನಂಬಿಕೆ ಇಲ್ಲದೆ ಅಶ್ವಿನಿ ಎಂದಿಗೂ ಕೂಡ ಹಿರಿಯ ರಾಜರತ್ನಂ ಅವರ ಜೀವನದ ಜೊತೆ ಈ ರೀತಿ ಆಟ ಆಡೋದಿಲ್ಲ ಎಂಬಂತಹ ವಿಶ್ವಾಸ ಅವನಿಗೆ ಮೂಡುತ್ತೆ. ಪ್ರಾಚೀನ ಆಕ್ಯುಪಂಕ್ಚರ್ ಪಾಯಿಂಟ್ಗಳನ್ನು ಕುರಿತು ಅವಳು ನಡೆಸಿರುವಂತಹ ಸಂಶೋಧನೆ ನಿಜವಾಗಿಯೂ ಜಾಗತಿಕ ಮಟ್ಟದ ತಜ್ಞರ ಅತ್ಯುನ್ನತ ಹಂತವನ್ನು ತಲುಪಿದೆ ಎಂಬುದು ಅವನಿಗೆ ಮನದಟ್ಟಾಯಿತು. ಅದನ್ನೇ ಯೋಚಿಸುತ್ತಾ ಜಯಂತ್ ಒಳಗೊಳಗೆ ಸಂತೋಷ ಪಡ್ತಾನೆ ಮತ್ತು ಅವಳ ಅಪಾರ ಜ್ಞಾನಕ್ಕೆ ಮನದಲ್ಲೇ ಪ್ರಾಮಾಣಿಕವಾಗಿ ತಲೆಬಾಗಿ ಗೌರವಿಸ್ತಾನೆ. ನೋಡಲು ಇವಳು ನನಗಿಂತ ಮನಸ್ಸಿನಲ್ಲೇ ತುಂಬ ಚಿಕ್ಕವಳು ಮತ್ತು ವಯಸ್ಸಿನಲ್ಲೂ ಕೂಡ. ಇಡೀ ವೈದ್ಯಕೀಯ ಲೋಕವೇ ಕೈಚೆಲ್ಲಿದ ರೋಗಕ್ಕೆ ಚಿಕಿತ್ಸೆ ನೀಡುತ್ತಿರುವಂತಹ ಇವಳು ನನಗಿಂತ ಎಷ್ಟು ಹೆಮ್ಮೆ ಮತ್ತು ಹೆಚ್ಚು ಪ್ರತಿಭಾವಂತಳು. ವಾಸ್ತವವಾಗಿ ಮನುಷ್ಯನ ಬಾಹ್ಯ ನೋಟ ವಯಸ್ಸನ್ನು ನೋಡಿ ಅವರ ಸಾಮರ್ಥ್ಯವನ್ನು ಎಂದಿಗೂ ನಿರ್ಣಯಿಸಬಾರದು ಅಂತ ಜಯಂತ್ ಕೂಡ ಅಂದುಕೊಳ್ತಾನೆ. ಇಡೀ ಕೋಣೆಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ನಿಶಬ್ದವಾದ ಮೌನ ಆವರಿಸುತ್ತೆ. ಇಡೀ ವೈದ್ಯಕೀಯ ತಂಡದ ಉಸಿರು ಬಿಗಿ ಹಿಡಿದಿತ್ತು. 20 ನಿಮಿಷಗಳ ನಂತರ ಹಿರಿಯ ರಾಜರತ್ನಂ ಅವರ ದೇಹದಲ್ಲಿ ಒಂದು ಸಣ್ಣ ಚಲನೆ ಕಾಣಿಸ್ಕೊಳ್ಳುತ್ತೆ. ಅಶ್ವಿನಿ ಅತ್ಯಂತ ಜಾಗರೂಕತೆಯಿಂದ ತನ್ನ ಚಿಕಿತ್ಸೆಯ ಕೊನೆಯ ಹಂತದ ಭಾಗವಾಗಿ ಹಿರಿಯ ರಾಜರತ್ನಂ ಅವರಿಗೆ ಆ ಅಂತಿಮ ಚುಚ್ಚುಮದ್ದನ್ನು ನೀಡ್ತಾರೆ. 12 ಸೂಜಿಗಳನ್ನು ಚುಚ್ಚಿ ಕೊನೆಯ ಇಂಜೆಕ್ಷನ್ ನೀಡಿದ ತಕ್ಷಣ ಹಿರಿಯ ರಾಜರತ್ನಂ ಅವರ ದೇಹದಲ್ಲಿ ಅದ್ಭುತವಾದ ಚಲನೆ ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಇದನ್ನು ಕಂಡು ಮೋಸಗಾರ ವೈದ್ಯರ ತಂಡದ ಮುಖ ಕಪ್ಪಗಾಗುವುದರಲ್ಲಿ ಸಂಶಯವೇ ಇಲ್ಲ. ಅಶ್ವಿನಿ ಹಿರಿಯ ರಾಜರತ್ನಂ ಅವರ ಶರೀರದ ಆ ನಿರ್ಣಾಯಕ ಒಂದು ಕೊನೆಯ ಚುಚ್ಚುಮದ್ದನ್ನು ನೀಡ್ತಾಳೆ. ಇಷ್ಟೊಂದು ಸೂಕ್ಷ್ಮವಾದ ವೈದ್ಯಕೀಯ ಪ್ರಕ್ರಿಯೆಯನ್ನು ಅತ್ಯಂತ ಜಾಗರೂಕತೆಯಿಂದ ನಿಭಾಯಿಸಿದ್ರಿಂದ ಅವಳ ಹಣೆ ಸಂಪೂರ್ಣವಾಗಿ ಬೆವೆತು ಹೋಗಿದೆ. ಅವಳು ತನ್ನ ಹಣೆಯ ಬೆವರನ್ನು ಹೊರಿಸಿಕೊಳ್ಳುತ್ತಾ ತನ್ನ ಮುಖಭಾವವನ್ನು ಮೆಲ್ಲನೆ ಸಡಿಲಗೊಳಿಸ್ತಾಳೆ. ಅವಳ ಧ್ವನಿಯಲ್ಲಿ ಈಗ ನೆಮ್ಮದಿ ಇತ್ತು. ಸರಿ, ಸದ್ಯಕ್ಕೆ ಇಷ್ಟು ಸಾಕು. ನಾನು ಕೊಟ್ಟಿರುವಂತಹ ಈ ವಿಶೇಷ ಚುಚ್ಚುಮದ್ದಿನ ಪ್ರಭಾವ ದೇಹದಾದ್ಯಂತ ಹರಡಲು ಕನಿಷ್ಠ 1 ಗಂಟೆ ಬೇಕಾಗುತ್ತೆ. ಆ ಇಂಜೆಕ್ಷನ್ ಪ್ರಕ್ರಿಯೆ ಮುಗಿದ ಮೇಲೆ ಅವರ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ಅಂತ ಹಾಸಿಗೆ ಪಕ್ಕದಲ್ಲಿ ನಿಂತಿರೋ 2 ವ್ಯಕ್ತಿಗಳನ್ನ ನೋಡುತ್ತಾ ಹೇಳ್ತಾಳೆ. ಅವಳ ಮಾತುಗಳನ್ನು ಕೇಳಿ ಜಯಂತು ದೀರ್ಘವಾದ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾನೆ. ಅವನು ಅತ್ಯಂತ ಎಚ್ಚರಿಕೆಯಿಂದ ಹಾಸಿಗೆ ಬಳಿ ಹೋಗಿ ಹಿರಿಯ ರಾಜರತ್ನಂ ಅವರನ್ನು ಸಮೀಪಿಸ್ತಾನೆ. ನಂತರ ಕುತೂಹಲ ಮತ್ತು ಆತಂಕದಿಂದ ಅಶ್ವಿನಿಯ ಕಡೆಗೆ ತಿರುಗಿ ಡಾಕ್ಟರ್, ಅಜ್ಜ ಇನ್ನು ಯಾವಾಗ ಪ್ರಜ್ಞೆಗೆ ಬಂದು ಎಚ್ಚರಗೊಳ್ತಾರೆ ಅಂತ ಹೇಳಿ ಕೇಳ್ತಾರೆ. ನಾನು ನೀಡಿದ ಈ ಚುಚ್ಚುಮದ್ದಿನ ದ್ರವ ಸಂಪೂರ್ಣವಾಗಿ ಶರೀರವನ್ನ ಸೇರಿಕೊಳ್ಳುವ ಹೊತ್ತಿಗೆ ಅವರು ಖಂಡಿತವಾಗಿಯೂ ಕಣ್ಣು ಬಿಡ್ತಾರೆ ಅಂತ ಉತ್ತರಿಸುತ್ತಾ ಅಶ್ವಿನಿ ಎದ್ದು ನಿಂತು ತನ್ನ ಬೆವರುತ್ತಿದ್ದ ಹಣೆಯನ್ನ ಒರೆಸ್ಕೊಳ್ಳಲು ಬ್ಯಾಗ್ನಿಂದ ಟಿಶ್ಯೂ ಪ್ಯಾಡ್ಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸ್ತಾಳೆ.
ಅವಳು ಹಾಗೆ ಚಾಚಲು ಹೊರಟಿದಾಗ ಯಾರೋ ಒಂದು ಪುಟ್ಟ ಕೈಯಿಂದ ಅವಳ ಕುರ್ತಾದ ಅಂಚನ್ನ ಮೆಲ್ಲನೆ ಹಿಡಿದು ಎಳೆದಂತಾಯ್ತು. ಅವಳು ಗೊಂದಲದಿಂದ ಒಂದು ಕ್ಷಣ ತನ್ನ ಚಲನೆಯನ್ನ ನಿಲ್ಲಿಸಿ ಸುಮ್ಮನಾದ್ಲು. ಅವಳು ಮೆಲ್ಲನೆ ತನ್ನ ತಲೆಯನ್ನ ಕೆಳಗೆ ಬಾಗಿಸ್ತಾಳೆ. ಅಲ್ಲಿ ಪ್ರಕಾಶಮಾನವಾದ ಕಣ್ಣುಗಳನ್ನ ಬಿಟ್ಕೊಂಡು ನಿಂತಿರುವಂತ ಪುಟ್ಟು ಅನ್ವಿತಾಳ ಮುಖ ಅವಳಿಗೆ ಎದುರಾಗುತ್ತೆ. ಅವಳು ಆ ಮುಗ್ಧ ಮಗುವಿನ ಕಣ್ಣುಗಳನ್ನ ನೇರವಾಗಿ ಭೇಟಿ ಆಗ್ತಾಳೆ. ಸುಹಾಸ್ ಮತ್ತು ಕಾವ್ಯ ಎಂಬ ಕಪಟ ಮಹಿಳೆಗೆ ಆ ಮಗು ಎಂಬ ಕಟು ಸತ್ಯ ತನಗೆ ಚೆನ್ನಾಗಿ ತಿಳಿದಿದ್ರೂ ಆ ಪುಟ್ಟ ದೇವರ ದೂತನಂತಹ ಬಾಲಕಿಯ ಅತ್ಯಂತ ಸುಂದರವಾದ ಮುಖವನ್ನು ನೋಡಿದಾಗ ಅಶ್ವಿನಿಯ ಮಾತೃ ಹೃದಯವು ಕಲ್ಲಾಗಿ ಪರಿವರ್ತಿತವಾಗಲು ಸಾಧ್ಯವೇ ಇರಲಿಲ್ಲ. ಅವಳ ಹೃದಯ ಅಪ್ರಯತ್ನವಾಗಿಯೇ ಮಗುವಿನತ್ತ ಕರಗತೊಡಗಿತ್ತು. ಅನ್ವಿತಾ ತನ್ನನ್ನೇ ಅತ್ಯಂತ ಆಸೆಯಿಂದ ನೋಡುತ್ತಿರುವುದನ್ನ ಅಶ್ವಿನಿ ಗಮನಿಸಿದ್ಲು. ಆ ಪುಟ್ಟ ಬಾಲಕಿ ತನ್ನ ಪಾಕೆಟ್ನಿಂದ ಅತ್ಯಂತ ಅಂದವಾಗಿ ಮಡಚಿಟ್ಟಿದ್ದ ಒಂದು ಪುಟ್ಟ ಕರವಸ್ತ್ರವನ್ನು ಹೊರತೆಗಿತಾಳೆ. ಅವಳು ತನ್ನ ಪುಟ್ಟ ಕಾಲ್ಬೆರಳುಗಳ ಮೇಲೆ ಎದ್ದು ನಿಂತು ತನ್ನ ಕಣ್ಣುಗಳಲ್ಲಿ ತುಂಬಿದ ಅಪಾರವಾದ ಪ್ರೀತಿ ಮತ್ತು ನಿರೀಕ್ಷೆಯೊಂದಿಗೆ ಆ ಕರವಸ್ತ್ರವನ್ನ ಅಶ್ವಿನಿಯ ಕೈಗೆ ನೀಡ್ತಾಳೆ. ಅಶ್ವಿನಿ ಕೆಲವು ಸೆಕೆಂಡುಗಳ ಕಾಲ ತೀವ್ರವಾದ ಭಾವನೆಗಳ ಹಿಂಜರಿಕೆಯಿಂದನೇ ಹಾಗೆ ನಿಂತು ಬಿಟ್ಲು. ನಂತರ ಅವಳ ಮುಖದಲ್ಲಿ ಪ್ರೀತಿಯ ಮುಗುಳ್ನಗೆ ಮೂಡಿತು. ಥ್ಯಾಂಕ್ ಯು ಸೋ ಮಚ್ ಮಗುವೆ ಎಂದು ಹೇಳುತ್ತಾ ಅವಳು ಆ ಕರವಸ್ತ್ರವನ್ನ ಸ್ವೀಕರಿಸಿ ತನ್ನ ಅಣಿಯ ಬೆವರನ್ನು ಅತ್ಯಂತ ಮೃದುವಾಗಿ ಒರೆಸ್ಕೊಂಡ್ಳು. ಅಶ್ವಿನಿ ಆ ಕರವಸ್ತ್ರವನ್ನ ಬಳಸಿದ್ದನ್ನ ಕಂಡು ಅನ್ವಿತಾಳ ಮುಖದಲ್ಲಿ ಪ್ರಕಾಶಮಾನವಾದ ನಗು ಉರುಳುತ್ತೆ. ಅವಳು ತಕ್ಷಣವೇ ಅಶ್ವಿನಿ ಆಂಟಿಗಾಗಿ ಕುಡಿಯಲು ನೀರು ತರಬೇಕೆಂದು ಉತ್ಸಾಹದಿಂದ ಓಡ್ ಹೋಗಿ ನೀರು ಸುರಿಯಲು ಹೋದ್ಲು. ಸುಹಾಸ್ ಮೌನವಾಗಿ ನಿಂತು ತನ್ನ ಮಗಳು ಅನ್ವಿತಾ ಎಂದೂ ಇಲ್ಲದ ಇಂತಹ ಭಾರಿ ಉತ್ಸಾಹದಿಂದ ಆ ಒಂದು ಅಪರಿಚಿತ ಮಹಿಳೆ ಅಂದರೆ ಹೆಣ್ಣಿನ ಸುತ್ತ ತಿರುಗ್ತಾ ಇರೋಂಥದ್ದನ್ನು ಸೂಕ್ಷ್ಮವಾಗಿ ನೋಡ್ತಿದ್ದ. ಅದನ್ನು ನೋಡ್ತಿದ್ದ ಹಾಗೆ ಅವನ ಕಣ್ಣುಗಳ ನೋಟ ಮತ್ತಷ್ಟು ಗಂಭೀರ ಕತ್ತಲೆಯಾಗುತ್ತಾ ಹೋಯಿತು. ನನ್ನ ಮಗಳು ಅನ್ವಿತಾ ಹುಡ್ದಾಗಿಂದಲೂ ಯಾರೊಂದಿಗೂ ಇಷ್ಟು ಸುಲಭವಾಗಿ ಬೆರೆಯೋಳಲ್ಲ. ಅವಳು ಸ್ವಯಂ ಪ್ರೇರಣೆಯಿಂದ ಈ ರೀತಿ ಓಡ್ ಹೋಗಿ ಯಾರೊಂದಿಗಾದರೂ ಇಷ್ಟು ಹತ್ತಿರವಾಗಿ ಪ್ರಯತ್ನಿಸಿದ್ದು ಇಡೀ ಜೀವನದಲ್ಲಿ ಇದೇ ಮೊದಲು ಬಾರಿ ಅನಿಸುತ್ತೆ. ಆದರೆ ಇವರಿಬ್ಬರ ನಡುವಿನ ಈ ಅಜ್ಞಾತ ಸಂಬಂಧವನ್ನು ಮತ್ತು ರಕ್ತದ ಎಳೆಯನ್ನು ಪರಿಗಣಿಸಿದರೆ ಮಗುವಿಗೆ ಇವಳ ಮೇಲೆ ಈ ಪರಿವಲವು ಮೂಡುವುದು ಸಾಮಾನ್ಯವೇ ಇರಬೇಕಲ್ವೇ ಅಂತ ಸುಹಾಸ್ ಮನದಲ್ಲೇ ಆಳವಾಗಿ ಯೋಚಿಸೋಕೆ ಶುರು ಮಾಡ್ತಾನೆ. ಆದರೆ ಪಕ್ಕದಲ್ಲೇ ನಿಂತಿರ್ತಕ್ಕಂತಹ ಜಯಂತ್ಗೆ ಈ ಇಡೀ ರಹಸ್ಯ ಸುಳಿವು ತಿಳಿದಿರಲಿಲ್ಲ. ಹಾಗಾಗಿ ಅವನು ಅನ್ವಿತಾಳ ನಡವಳಿಕೆಯನ್ನು ನೋಡಿ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾಗಿ ಹೋಗಿರ್ತಾನೆ. ಅವನು ನಗುತ್ತಾ, ಡಾಕ್ಟರ್ ಅಶ್ವಿನಿ, ಈ ಪುಟ್ಟ ಅನ್ವಿತಾಳಿಗೆ ನಿಮ್ಮನ್ನು ನೋಡಿದ ತಕ್ಷಣವೇ ನಿಮ್ಮ ಮೇಲೆ ನಿಜವಾಗಿಯೂ ಅಪಾರವಾದ ಪ್ರೀತಿ ಹುಟ್ಟಿರುವಂತೆ ತೋರ್ತಾ ಇದೆ. ಅವಳು ಮನೆಯಲ್ಲಿ ತನ್ನ ಸ್ವಂತ ತಾಯಿ ಅಂದರೆ ಆಗಬೇಕಾಗಿರುವಂತಹ ಕಾವ್ಯ ಮೇಡಮ್ ಸೇರಿದಂತೆ ಬೇರೆ ಯಾರಿಗೂ ಕೂಡ ಇಷ್ಟು ಪ್ರೀತಿಯಿಂದ ಹತ್ತಿರವಾಗುವುದನ್ನು ನಾನು ನನ್ನ ಜೀವನದಲ್ಲಿ ಎಂದೂ ನೋಡಿಲ್ಲ ಅಂತ ಆಶ್ಚರ್ಯದಿಂದ ಉದ್ಗರಿಸ್ತಾನೆ. ಜಯಂತ್ ಆಡಿದಂತಹ ಸುಹಾಸ್ ಮತ್ತು ಅಶ್ವಿನಿ ಇಬ್ಬರ ಹೃದಯದಲ್ಲೂ ಭಾರೀ ತಲ್ಲಣ ಸೃಷ್ಟಿಸುತ್ತಾ ಮಾತು, ಕಾವ್ಯಾಳಿಗಿಂತಲೂ ಅಶ್ವಿನಿಯ ಮಗು ಹತ್ತಿರ ಆಗ್ತಿರೋದು ಕಥೆಯ ಮುಂದಿನ ಭಾಗಕ್ಕೆ ಅತಿ ದೊಡ್ಡ ತಿರುವು ನೀಡ್ತಾ ಇದೆ. ಇತ್ತ ನೀರು ತರಲು ಹೋದ ಅನ್ವಿತಾಳ ಕೈಗೆ ಕಾವ್ಯ ಸಿಕ್ಬಿಡ್ತಾಳ. ಹಿರಿಯ ರಾಜಾರತ್ನಮ್ಮ 1 ಗಂಟೆಯ ನಂತರ ಕಂಡುಬಿಟ್ಟಾಗ ಕತೆ ಎತ್ತ ಸಾಗುತ್ತೆ. ಅಶ್ವಿನಿ ಹಿರಿಯ ರಾಜಾರತ್ನಮ್ಮ ಅವರ ಶರೀರದ ಈ ನಿರ್ಣಾಯಕ ಬಿಂದುವಿನ ಕೊನೆಯ ಚುಚ್ಚುಮದ್ದನ್ನು ನೀಡಿದಾಳೆ. ಇಷ್ಟೊಂದು ಸೂಕ್ಷ್ಮವಾದ ವೈದ್ಯಕೀಯ ಪ್ರಕ್ರಿಯೆಯನ್ನು ಅತ್ಯಂತ ಜಾಗರೂಕತೆಯಿಂದ ನಿಭಾಯಿಸುವುದರಿಂದ ಅವಳು ಸಂಪೂರ್ಣವಾಗಿ ಸುಸ್ತಾಗಿ ಹೋಗಿರೋದಂತೂ ಸತ್ಯ. ಸುಹಾಸ್ ತಕ್ಷಣವೇ ಹಾಸಿಗೆ ಬಳಿ ನಿಂತಿದ್ದ ಅನ್ವಿತಾಳ ಹತ್ತಿರ ಬಂದು ಯಾವುದೇ ಮುನ್ಸೂಚನೆ ಇಲ್ಲದೆ ಅವಳನ್ನು ತನ್ನ ಬಲಿಷ್ಠ ತೋಳುಗಳಲ್ಲಿ ಎತ್ಕೊಂಡ್ಬಿಡ್ತಾನೆ. ಆ ಪುಟ್ಟ ಹುಡುಗಿ ತಂದೆಯ ಈ ಹಠಾತ್ ನಡವಳಿಕೆಯಿಂದ ತೀವ್ರ ಗೊಂದಲಕ್ಕೊಳಗಾಗ್ತಾಳೆ. ಅವನತ್ತ ನೋಡ್ತಾ ಇದ್ದಾಳೆ, ತನಗೆ ಅಶ್ವಿನಿ ಆಂಟಿಯನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಎಂಬುದನ್ನು ತೋರ್ಪಡಿಸಲು. ಅವಳು ಮಾತ್ರ ಸುಹಾಸ್ನ ಶಾರ್ಟ್ ಕಾಲರ್ ಬೆಲ್ಟನ್ನು ತನ್ನ ಪುಟ್ಟ ಕೈಗಳಿಂದ ಬಲವಾಗಿ ಎಳೆದಿದ್ದಾಳೆ. ಆದರೆ ಕೋಪದ ಉರಿಯಲ್ಲಿ ಬೆಂದು ಹೋಗ್ತಿದ್ದ ಸುಹಾಸ್ ಮಾತ್ರ ಮಗಳ ಆ ಮೌನ ಪ್ರತಿರೋಧವನ್ನು ಕಿಂಚಿತ್ತೂ ಕೂಡ ಗಮನಿಸ್ತಾನೇ ಇಲ್ಲ. ಅವನು ಇಡೀ ಕೋಣೆಯಲ್ಲಿ ತಣ್ಣಗೆ ಎಪ್ಪುಗಟ್ಟುವಂತಹ ಧ್ವನಿಯಲ್ಲಿ ಘೋಷಿಸ್ತಾ, ಸಮಯವಾಯಿತು, ನಾನು ಅನ್ವಿತಾಳನ್ನು ಕರ್ಕೊಂಡು ಹೊರಡ್ತಾ ಇದ್ದೀನಿ. ಹಿರಿಯ ರಾಜಾರತ್ನಮ್ಮರು ಎಚ್ಚರವಾದ ತಕ್ಷಣ ನನಗೆ ಕರೆ ಮಾಡಿ ತಿಳಿಸಿ, ನಾನು ಇನ್ನೊಂದು ದಿನ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ಜಯಂತ್ ಆ ಮಾತಿಗೆ ಏನಾದರೂ ಪ್ರತಿಕ್ರಿಯಿಸೋ ಮೊದಲೇ ಸುಹಾಸ್ ಅನ್ವಿತಾಳನ್ನು ಎತ್ಕೊಂಡು ಕೋಣೆಯಿಂದ ಹೊರಟೇ ಹೋಗ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಅಶ್ವಿನಿ ಕಾರಿಡಾರ್ನಲ್ಲಿ ಮೇಘನಾಳೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಮುಗಿಸಿ ಮತ್ತೆ ತಾತನ ಆರೋಗ್ಯವನ್ನು ಪರೀಕ್ಷಿಸೋಕೆ ರೂಮಿನ ಒಳಗೆ ಹೋಗುವ ಸ್ಥಿತಿಯಲ್ಲೇ ಇದ್ಲು. ಅವಳು ಹೊಸ್ತಿಲನ್ನು ತಲುಪಿದಾಗ ಇನ್ನೇನು ಸುಹಾಸ್ ತನ್ನ ಮುಖದಲ್ಲಿ ಯಾವುದೇ ರೀತಿಯ ಒಂದು ಭಾವನೆಗಳಿಲ್ಲದೆ ಒಂದು ರೀತಿಯ ಕಲ್ಲು ಮನಸ್ಸಿನ ವ್ಯಕ್ತಿ ರೀತಿ ಹೊರಬರುವುದನ್ನು ಅವಳು ಎದುರು ನೋಡಬೇಕಾಯಿತು. ಅವನ ಆ ರೂಪವನ್ನು ಕಂಡ ತಕ್ಷಣ ಅವಳ ಹೃದಯ ಒಂದೇ ಕ್ಷಣದಲ್ಲಿ ಮುಳುಗಿದಂತಾಯಿತು. ಅವಳು ಏನು ಮಾಡಬೇಕೆಂದು ತೋಚದೆ ಗಾಬರಿಯಿಂದ ಯೋಚಿಸುತ್ತಾ ಹಾಗೆ ನಿಂತು ಬಿಟ್ಲು. ಆದರೆ ಸುಹಾಸ ಅವಳನ್ನು ದಾಟಿ ಹೋಗುವಾಗ ಅವಳ ಕಡೆಗೆ ಕಣ್ಣೆತ್ತಿ ಒಂದು ಸಣ್ಣ ನೋಟವನ್ನು ಕೂಡ ಬೀರದೆ ಅವಳೊಬ್ಬ ಅಪರಿಚಿತಳ ತರಹ ನಿರ್ಲಕ್ಷಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ.
ಅವನ ಈ ಹಠಾತ್ ಮತ್ತು ಕಠೋರ ನಿರ್ಗಮನದಿಂದ ಅವಳು ಒಳಗೊಳಗೆ ತೀವ್ರವಾಗಿ ಆಘಾತಕ್ಕೊಳಗಾದ್ಲು ಮತ್ತು ಗಾಬರಿ ಕೂಡ ಆದ್ಲು. ಆದರೆ ಅವಳಿಗೆ ತಕ್ಷಣವೇ ಪ್ರಜ್ಞೆ ಕೂಡ ಬಂದಾಗ ತನ್ನ ಪರಿಸ್ಥಿತಿಯನ್ನು ನೆನೆದು ಆತ್ಮ ಕರುಣೆಯಿಂದ ಮತ್ತು ನೋವಿನಿಂದ ತನ್ನಲ್ಲೇ ತಾನು ಮಂದಸ್ಮಿತಳಾಗಿ ಮುಗುಳ್ನಗ್ತಾಳೆ. ಅವನಿಗೆ ಆ ಫೋನ್ ಕರೆಯಲ್ಲಿ ಕೇಳಿದ ಧ್ವನಿಯ ಬಗೆಯಾಗಲಿ ಅಥವಾ ನನ್ನ ಬಗೆಯಾಗಲಿ ಸ್ವಲ್ಪವೂ ಕೂಡ ಕಾಳಜಿ ಇದ್ದಂತೆ ಕಾಣ್ತಾನೇ ಇಲ್ಲ. ಬಹುಶಃ 6 ವರ್ಷಗಳ ಹಿಂದೆಯೇ ಅವನಿಗೆ ನನ್ನ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ಅಲ್ವಾ? ಹಾಗಾಗಿ ವಿಶೇಷವಾಗಿ ಈಗ ಈ ಕ್ಷಣದಲ್ಲಿ ಈ ರೀತಿ ಯೋಚನೆ ಮಾಡೋದು ತಪ್ಪು. ನಾನು ಅವನನ್ನು ಬಿಟ್ಟು ಹೋಗುವಾಗ ನಡೆದಂತಹ ಒಂದು ಘಟನೆಗಳ ನಂತರವಂತೂ ಅವನು ನನ್ನ ಸಂಪೂರ್ಣವಾಗಿ ಅತಿಯಾಗಿ ದ್ವೇಷಿಸ್ತಾನೆ ಅಷ್ಟೆ. ಖಂಡಿತ ಈಗಲೂ ಅವನಿಗೆ ನನ್ನ ಬಗೆಯಾಗಲಿ ಅಥವಾ ನನ್ನ ಇಬ್ಬರ ಮಕ್ಕಳ ಬಗೆಯಾಗಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಅವನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೇವಲ ಬೇಡದವರು, ಅಪರಿಚಿತರು ಅಷ್ಟೇ. ತಮ್ಮಿಬ್ಬರ ಪ್ರಪಂಚಗಳು ಈಗ ಸಂಪೂರ್ಣವಾಗಿ ವಿಭಿನ್ನವಾಗಿವೆ ಅಂತ ಅಶ್ವಿನಿಗೆ ಚೆನ್ನಾಗಿ ತಿಳಿದಿತ್ತು. ಒಂದು ಕ್ಷಣದ ಮೊದಲು ಅವಳ ಹೃದಯದಲ್ಲಿದ್ದ ಹಳೆಯ ಪ್ರೀತಿಯ ಹೋರಾಟಗಳ ಬಗ್ಗೆ ಅವಳು ಯೋಚಿಸುತ್ತಿದ್ದಾಗ ಅದು ಅವಳಿಗೆ ಒಂದು ಹಾಸ್ಯಾಸ್ಪದ ಪ್ರಹಸನದಂತೆ ತೋರ್ತಾ ಇತ್ತು. ಅವಳು ಸ್ವಲ್ಪ ಹೊತ್ತು ಬಾಗಿಲಿನ ಹೊರಗೆ ಕಣ್ಣೀರನ್ನು ತಡೆಯುತ್ತಾ ನಿಂತು ನಂತರ ಮೆಲ್ಲನೆ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಲು. ಯಾಕಂದರೆ ಎಷ್ಟೇ ಆದರೂ ಕೂಡ ತುಂಬ ವರ್ಷಗಳ ಹಿಂದೆ, ಅಂದರೆ ಮಾಜಿ ಗಂಡನಾಗಿದ್ದವನು ಅವನ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡು ಅವನಿಗೋಸ್ಕರ ಸೀತೆಯ ಹಾಗೆ ಅಹಲ್ಯೆ ಹಾಗೆ ಕಾದವಳು. ಆದರೆ ಇವತ್ತಿನ ಪರಿಸ್ಥಿತಿ ತುಂಬ ಡಿಫ್ರೆಂಟ್ ಆಗಿದೆ. ತನ್ನ ಚದುರು ಹೋಗಿದ್ದ ಆಲೋಚನೆಗಳನ್ನು ಹೇಗೋ ಒಟ್ಟುಗೂಡಿಸ್ಕೊಂಡು ತನ್ನ ಮುಖಭಾವವನ್ನು ಗಂಭೀರವಾಗಿಟ್ಕೊಂಡು ಕೋಣೆಯನ್ನು ಪ್ರವೇಶಿಸ್ತಾಳೆ. ಕೋಣೆಯಲ್ಲಿ ಈಗ ಜಯಂತ್ ಒಬ್ಬನೇ ಇರ್ತಾನೆ. ಸ್ವಲ್ಪ ಮುಂಚೆ ಸುಹಾಸ್ ಮತ್ತು ಅಶ್ವಿನಿ ನಡುವೆ ನಡೆದಂತಹ ಮೂಕ ಸಂಭಾಷಣೆಯನ್ನ ಮತ್ತು ಸುಹಾಸ್ನ ಮುಖದಲ್ಲಿರ್ತಕ್ಕಂಥ ಆ ಭೀಕರ ಬದಲಾವಣೆಯನ್ನ ಅವನು ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡಿರ್ತಾನೆ. ಹೇಗೋ ಇವರಿಬ್ಬರ ನಡುವಿನ ಸಂಬಂಧ ಅಷ್ಟು ಸರಳವಾಗಿ ಕಾಣ್ತಿಲ್ಲ ಎಂಬ ಬಲವಾದ ಅನುಮಾನ ಅವನ ತಲೆಯಲ್ಲಿ ಕೂಡ ಮೂಡುತ್ತೆ. ವಿಶೇಷವಾಗಿ ಸುಹಾಸ್ ಎಂದಿಗೂ ಯಾವತ್ತಿಗೂ ಇಲ್ಲದ ರೀತಿಯಲ್ಲಿ ಅತ್ಯಂತ ವಿಚಿತ್ರವಾಗಿ ಮತ್ತು ಆವೇಶದಿಂದ ವರ್ತಿಸುತ್ತಿದ್ದು ಅವನಿಗೆ ಆಶ್ಚರ್ಯ ಕೂಡ ತರುತ್ತೆ. ತನ್ನ ಜೀವಮಾನದಲ್ಲೇ ಸುಹಾಸ್ ಒಬ್ಬ ಅಪರಿಚಿತ ಮಹಿಳೆಯ ವಿಷಯದಲ್ಲಿ ಇಷ್ಟೊಂದು ತೀವ್ರವಾದ ಭಾವನೆಗಳನ್ನು ಮತ್ತು ಸಿಟ್ಟನ್ನು ತೋರಿಸಿದ್ದು ಜಯಂತು ಇದೇ ಮೊದಲ ಬಾರಿಗೆ ಅವನ ಜೀವನದಲ್ಲಿ ನೋಡ್ತಾ ಇರೋವಂಥದ್ದು. ಇವತ್ತು ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ದಾನೆ. ಎಲ್ಲದಕ್ಕಿಂತ ತುಂಬ ವಿಶೇಷ ಮತ್ತು ವಿಚಿತ್ರ. ಅವರ ಹಿಂದಿನ ಕಾಲದ ರಹಸ್ಯಗಳ ಬಗ್ಗೆ ಅವನಿಗೆ ತೀವ್ರ ಕುತೂಹಲವಿದ್ರೂ ಕೂಡ ಇದು ಅವರವರ ವೈಯಕ್ತಿಕವಾದ ವಿಷಯವಾದ್ದರಿಂದ ಅವನು ಅದರ ಬಗ್ಗೆ ಹೆಚ್ಚಿನ ವಿವರಣೆಗೆ ಹೋಗಿ ಅಶ್ವಿನಿಯನ್ನು ಮುಜುಗರಕ್ಕೀಡು ಮಾಡುವಂಥದ್ದು ಅಥವಾ ಅವನಿಗೆ ಬೇಡದಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಖಂಡಿತ ಇಷ್ಟಪಡಲೇ ಇಲ್ಲ. ಬದಲಾಗ ಅವನು ವಿಷಯವನ್ನು ಬದಲಾಯಿಸಿ ಅತ್ಯಂತ ಗೌರವದಿಂದ ಅವಳೊಂದಿಗೆ ತನ್ನ ಅಜ್ಜನ ಆರೋಗ್ಯದ ಮುಂದಿನ ಸುಧಾರಣೆಗಳ ಬಗ್ಗೆ ಮಾತನಾಡೋಕೆ ಪ್ರಾರಂಭಿಸ್ತಾನೆ. ಇತ್ತ ಸುಹಾಸ್ ಅನ್ವಿತಾಳನ್ನು ದೊಡ್ಡ ರಾಜಾರತ್ನಂ ಮಹಲಿನ ಮೆಟ್ಟಿಲುಗಳ ಮೂಲಕ ಕೆಳಗೆ ಕರೆದುಕೊಂಡು ಬಂದು ಕಾರಿನ ಬಳಿ ಹೋಗ್ತಾ ಇದ್ದ ಹಾಗೆ ಆ ಪುಟ್ಟ ಹುಡುಗಿ ತೀವ್ರ ಆತಂಕಕ್ಕೆ ಒಳಗಾಗ್ತಾ ಇದ್ದಾಳೆ. ಆಕೆಯನ್ನು ಬಿಟ್ಟು ಹೋಗೋಕೆ ಒಂದು ಚೂರು ಕೂಡ ಮನಸ್ಸು ಅವಳಿಗಿರಲಿಲ್ಲ. ಅವಳು ಅಶ್ವಿನಿ ಆಂಟಿಯನ್ನು ಬಿಟ್ಟು ಹೋಗಲು ಒಪ್ಪದ ಕಾರಣ ತಕ್ಷಣವೇ ತನ್ನ ಪುಟ್ಟ ಡೈರಿ ಮತ್ತು ಪೆನ್ನನ್ನು ಹೊರಗೆ ತೆಗೆದು ಆತುರವಾಗಿ ಒಂದು ವಾಕ್ಯವನ್ನು ಬರೆದ್ಲು. ನಂತರ ಸುಹಾಸ್ನ ಶಾರ್ಟ್ ಅಂಚನ್ನು ಬಲವಾಗಿ ಹಿಡಿದು ಎಳಿತಾ ಇದ್ದಾಳೆ. ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಆ ವಾಕ್ಯವನ್ನು ಅವನ ಮುಖದ ಎದುರು ತೋರಿಸ್ತಾಳೆ. ಅದರಲ್ಲಿ ಏನು ಬರೆದಿರ್ಬೋದು? ಆ ನೋಟ್ಬುಕ್ನಲ್ಲಿ ಅರ್ವಿತಾ ಬರೆದಿದ್ದದ್ದು